ಹಲೋ ಹಾಯ್ ನಮಸ್ತೆ, ಹೇಗಿದ್ದೀರಾ? ಏನು ಚೊಲ್ಲರೆ ಮಸ್ತ್ ದಿನ ಆಡು ವೀಡಿಯೋ ಬತ್ತಿ ಪಾತ್ರಂದೆ ಆ್ಯಂಡ್ ಕೋಡೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಜಿ ನೀನೇ ಸಹ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಮೆಡಿಕಲ್ ಕಂಡೀಷನ್ಸ್ ಒಳ್ಳೆ ಇರಲಿಲ್ಲ, ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಸಾರಿ. ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಬಂದು ವೀಡಿಯೋ ಕೇಳಿದ್ದಕ್ಕೆ. ವೀಡಿಯೋ ಕೇನೆಗೆ ವಾಯಿಷ ಅವಡು ಸೌಮ್ಯ ಅವಡು ಏರಿಂಗೋಸ್ಕರ ವೀಟ್ ಮಾಡ್ತಂದ್ರೆ ಫಾರ್ ದೆಮ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲ್ ಬೂತಾಯಿ ಪುಳಿ ಮುಂಚಿ ಮಾಡಲಿಕ್ಕಿದ್ದೇನೆ. ಅಫ್ಕೋರ್ಸ್ ಮ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಎಲ್ಲರಿಗೆ ಸಹ ಗೊತ್ತುಂಟು. ಈಗ ಸಹ ನಾನು ಹೇಳೋದು, ಯಾರು ಒಂದು ಕುಕ್ಕಿಂಗಲ್ಲಿ ಪ್ರೋ ಇದ್ದೀರಿ ಅವರಿಗೆ ಈ ವಿಡಿಯೋ ಅಲ್ಲ, ನಾಟ್ ಸೋ ಪ್ರೋ ಇರುವವರಿಗೆ ಮಾತ್ರ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಇಂಟ್ರಡಕ್ಷನ್ ಕೊಡಬೇಕಂತ ಇದ್ದೇನೆ. 365 ಡೇಸ್ ಮ್ಯಾಂಗ್ಳೂರಲ್ಲಿ ಶಿಪ್ಪಿಂಗ್ ಬೋಟಿಂಗ್ ಆಗ್ತದೆ ಅಂತ ನೀವು ಥಿಂಕ್ ಮಾಡಿರಬಹುದು. ನೋ, ಇಟ್ಸ್ ಮಿತ್. ಇಲ್ಲ, 2 ತಿಂಗಳು ಜೂನ್ ಮತ್ತು ಜುಲೈ ರಜೆ ಇರ್ತದೆ. ಯಾಕೆ ಅಂತ ಹೇಳಿದರೆ, ಫಸ್ಟ್ ರೀಸನ್, ಮಾನ್ಸೂನ್ ಸ್ಟಾರ್ಟ್ ಆಗುವಾಗ ಎಲ್ಲಿ ಚಂಡಮಾರುತ ಬರ್ತದೆ, ಎಲ್ಲಿ ಏನು ಪ್ರಕೃತಿ ವಿಕೋಪಗಳಾಗ್ತದೆ, ಫಿಶಿಂಗಿಗೆ ಹೋದವರು ಹಿಂದೆ ಬರುವುದಿಲ್ಲ, ಬೋಟ್ ಮುಳುಗ್ತದೆ. ಸೊ ಅದಕ್ಕೋಸ್ಕರ ಆಲ್ರೆಡಿ ಹೋಗಲಿಕ್ಕಿಲ್ಲ ಅಂತ ಡಿ.ಸಿದು ಆರ್ಡ್ರ್ ಆಗ್ತದೆ, ಫಸ್ಟ್ ರೀಸನ್. ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ, ಮೀನು ಮೊಟ್ಟೆ ಇಟ್ಟು ಅದರ ಸಂತಾನೋತ್ಪತ್ತಿ ಜಾಸ್ತಿ ಆಗಲಿಕ್ಕೆ, ಅಂದರೆ ನಾವು ತಿಂತ ಖಾಲಿ ಆಗಬಾರ್ದಲ್ಲ, ಅದಕ್ಕೆ ಸಹ ಒಂದು ಟೈಮ್ ಅಂತ ಕೊಡಬೇಕು. ಸೊ ಅದಕ್ಕೋಸ್ಕರ ಆ 2 ತಿಂಗಳು ರಜೆ ಇರ್ತದೆ, ಜೂನ್ ಮತ್ತು ಜುಲೈಯಲ್ಲಿ. ಇದು ನಾನು ಯಾಕೆ ನಿಮಗೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಬಂದರಿಗೆ, ಅಂದರೆ ನಮ್ಮದು ದಕ್ಕೆ ಅಂತ ಹೇಳ್ತಾರೆ, ಅಲ್ಲಿಗೆ ನಾನು ಹೋಗ್ತಾ ಇರ್ತೇನೆ 2 ವೀಕ್ಸ್ಗೆ ಒಮ್ಮೆ, ಇಲ್ಲದ್ರೆ ಮಂತಲ್ಲಿ ಒಂದು 2 ಟೈಮ್ಸ್ ಆದರೆ ಸರ್. ಬಟ್ ಲಾಸ್ಟ್ ಟೈಮ್ ನನಗೆ ಸಹ ಆ್ಯಕ್ಚುಲಿ ಇದು ಗೊತ್ತಿರಲಿಲ್ಲ. ಈ ವರ್ಷ ನಾನು ತುಂಬ ಸ್ಟಾರ್ಟ್ ಮಾಡಿದೆ, ಯಾಕೆಂದರೆ ನಾನು ಮುಂಚೆ ವರ್ಕಿಂಗ್ ಇದ್ದೆ, ನಾನು ಹೋಗ್ತಾ ಇರಲಿಲ್ಲ. ಸೊ ನನಗೆ ಯಾಕೆ ಈ ವಿಷಯ ಹೇಳಿದೆ ಅಂತ ಹೇಳಿದರೆ, ನಾನು ಹೋಗುವಾಗ ತುಂಬ ಜನ ತಮಿಳ್ನಾಡಿನವರಾಗಬಹುದು, ಆಂಧ್ರ ಪ್ರದೇಶದವರಾಗಿರಬಹುದು, ಕರ್ನಾಟಕದ ಕನ್ನಡದವರಾಗಿರಬಹುದು, ಅಲ್ಲಿ ಬಂದು ಮೀನಿಗೆ ಕಾಯ್ತಾ ಇದ್ದರು. ಅಂದರೆ ಇಲ್ಲಿ ಮೀನಿಲ್ವಾ ಅಂದರೆ ಅವರು ಥಿಂಕ್ ಮಾಡಿ ಬರೋದು, ಈ ಥರ್ಮೋಕೋಲ್ ಬಾಕ್ಸಲ್ಲಿ ಐಸೆಲ್ಲ ಹಾಕಿ ಮೀನು ಕೊಂಡೋಗೋದು ಅಂತ. ಬಟ್ ಯಾರಿಗೆ ಸಹ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ನನಗೆ ಸೇರಲಿಲ್ಲ. ಮತ್ತು ನಾನು ಸಹ ಕೇಳಿದ್ದೆ ಅಲ್ಲಿ ಹೋಗಿ ಯಾಕೆ ಅಂತ ಹೇಳುವಾಗ ನನಗೆ ಸಹ ಇದು ವಿಷಯ ಗೊತ್ತಾಯಿತು. ಸೊ ನೋಟ್ ಮಾಡಿ, ಆ ಟೈಮಲ್ಲಿ ಮೀನು ಇರೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಎಂತ ಹೇಳಬೇಕಂತ ಹೇಳಿದರೆ, ಮೀನು ಇರುವುದೇ ಇಲ್ವಾ ಅಲಕ್ಕ, ಇರ್ತದೆ. ಅಂದರೆ ಮೀನು ಸಾಕ್ತಾರೆ ಈ ಸುರತ್ಕಲ್ ಸೈಡ್, ಪಣಂಬೂರು ಸೈಡಲ್ಲಿ ಎಲ್ಲ ಒಂದು ಗದ್ದೆಯಲ್ಲಿ ನೀರಡ್ಡ ಕಟ್ಟಿ ಎಟ್ಟಿ ಪ್ರಾನ್ಸ್ ಎಲ್ಲ ಉಂಟಲ್ಲ, ಅದನ್ನು ಸಾಕ್ತಾರೆ. ಮತ್ತು ಇನ್ನೊಂದು ದೊಡ್ಡ ಮೀನು ಬರ್ತದೆ, ಮೈ ಮೀನು ಅಂತ, ಎಲ್ಲ ನಾವು ತಿನ್ನೋದಿಲ್ಲ, ಅದನ್ನೆಲ್ಲ ಸಾಕ್ತಾರೆ, ಗೊತ್ತಾಯ್ತಾ. ಸೊ ಆ ಮೀನು ಮಾರ್ತಾರೆ. ಮತ್ತು ಚಿಕ್ಕ ಚಿಕ್ಕ ಬೋಟ್ ಬರ್ತದೆ, ಈ ಹೊಯ್ಗೆ ತರುವುದು, ಇಲ್ಲದಿದ್ದರೆ ಒಬ್ಬರನ್ನು ಇಲ್ಲಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವ ಬರ್ತದಲ್ಲ ಬೋಟು, ಅದರಲ್ಲಿ ಹೋಗಿ ಮೀನು ತರ್ತಾರೆ. ಬಟ್ ಅದು ತುಂಬ ಕಾಸ್ಟ್ಲಿ ಇರ್ತದೆ, ಮತ್ತು ಫ್ರೆಶ್ ಸೇರುವುದಿಲ್ಲ, ನಾಟ್ ಸೊ ಫ್ರೆಶ್. ಮತ್ತು ನಾನು ಮೊನ್ನೆ ಆಗಸ್ಟ್ ಫಸ್ಟಿಗೆ ಹೋಗುವಾಗ ಅಲಕ್ಕ ಒಳ್ಳೆಯಿಲ್ಲ, ಮೀನೆಲ್ಲ ಕೆಂಪಾಗಿದೆ, ಕಲರೆಲ್ಲ ಚೇಂಜ್ ಆಗಿದೆ, ಬಿಳಿಯಾಗಿದೆ. ಆದರೆ ಒಟ್ರಾಶಿ ಕಾಸ್ಟ್ಲಿ. ಬೂತಾಯಿ ಉಂಟಲ್ಲ 500 ರೇಂಜ್ ಬಂತು. ನಾನು ಒಂದು ಅರ್ಧ kg ಬೂತಾಯಿ ತಂದಿದ್ದೆ. ಇವತ್ತು ಆ ಅರ್ಧ kg ಬೂತಾಯಿದು ನಾನು ಪುಳಿ ಮುಂಚೆ ಮಾಡೋದು. ಅಂದರೆ 6 ಬೂತಾಯಿ ಕೊಟ್ಟಿದ್ದಾರೆ, 6 ಬೂತಾಯಿ. ಅದೇ ಬೂತಾಯಿ ನಾನು 40 ರೂಪಾಯಿಗೆ ತಂದಿದ್ದೇನೆ, 50 ರೂಪಾಯಿಗೆ ತಂದಿದ್ದೀನಿ 1 kg. ಸೊ ಈ ಟೈಮಲ್ಲಿ ಮೀನಿಗೆ ತುಂಬ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಫ್ರೆಶ್ ಸಹ ಇರೋದಿಲ್ಲ. ಬಟ್ ನಾವು ಸ್ವಲ್ಪ ಸ್ಟಾಕ್ ಮಾಡಿರ್ತೇವೆ, ಅಂದರೆ ಮ್ಯಾಂಗ್ಳೂರಿಂದ ಬೇರೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಆಗ್ತದಲ್ಲ ಬ್ಯಾಂಗ್ಳೂರಲ್ಲಿ, ಅಲ್ಲಿಗೆ ಮೀನಿಲ್ಲ, ಬಂಗುಡೆ ಬೂತಾಯಿ ಎಲ್ಲ, ಅಂದರೆ ಕಡಲಿಲ್ಲ ಅಲ್ಲ ಸುದ್ದಿ. ಮತ್ತು ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ, ಸಮುದ್ರದಿಂದವೇ ಅಲ್ಲ, ಕಡಲಿಂದ ಸಹ ಮೀನು ತರ್ತಾರೆ, ಅದು ಈ ಟೈಮಲ್ಲಿ ಸಿಗ್ತದೆ ಅಷ್ಟೇ. ಮತ್ತು ಆಗಸ್ಟಿಂದ ಸ್ಟಾರ್ಟ್ ಆಗ್ತದೆ. ಆದರೆ ಸಹ ಈಗ ಸೈಕ್ಲೋನ್ ಇರೋದ್ರಿಂದ 10 ದಿವಸ ಲೇಟ್ ಹೋಗಲಿಕ್ಕೆ ಹೇಳಿದ್ದಾರೆ. ನಾಳ್ದು ಸಮುದ್ರ ಪೂಜೆ ಆಗ್ತದಲ್ಲ 28ಗೆ, ಆನಂತರ ಫಸ್ಟ್ ಕ್ಲಾಸ್ ಮೀನು ಬರ್ತದೆ. ಓಕೆ, ಇದು ಇಂಟ್ರಡಕ್ಷನ್ ಅಬೌಟ್ ದಿ ಫಿಶ್ ಮತ್ತು ಮ್ಯಾಂಗ್ಳೂರಿದ ಬಗ್ಗೆ. ಅಂದರೆ ಈಗ ಈ ವಿಡಿಯೋ ವೈರಲ್ ಆಗ್ತಿಲ್ವ ನನಗೆ ಗೊತ್ತಿಲ್ಲ, ಫ್ಯೂಚರಲ್ಲಿ ಯಾರಾದರೂ ನೋಡ್ತಾರಲ್ಲ, ಹಾಗಾದರೆ ಸಹ ಈ ವಿಡಿಯೋ ಸಿಗಲಿ, ಇವಳ ಹತ್ರ ಇದರಲ್ಲಿ ಯಾರು ಕೇಳಿದ್ರು ಅಂತ ಯಾರಾದರೂ ಥಿಂಕ್ ಮಾಡಬಹುದು, ಹೇಳುವವರು. ಬಟ್ ನಾನಿದು ಹೇಳೋದು ಒಂದಲ್ಲ ಒಂದು ದಿವಸ ನಾನು ಡೆಫಿನೆಟ್ಲಿ ಆಗಿ ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ನನ್ನ ಇಷ್ಟು ಎಫರ್ಟ್ಸಿಗೆ, ನಿಮ್ಮದಿಷ್ಟು ಪ್ರೇಯರ್ಸಿಗೆ, ತುಂಬ ಜನರ ಆಶೀರ್ವಾದಕ್ಕೆ, ಮತ್ತು ಮೇಲೆ ಒಬ್ಬ ಇರುವವನ ಆಶೀರ್ವಾದದಿಂದ ಡೆಫಿನೆಟ್ಲಿ ಒಂದಲ್ಲ ಒಂದು ದಿವಸ ಮಿಲಿಯನ್ ಗಟ್ಟಲೆಯಲ್ಲಿ ವ್ಯೂ ಹೋಗ್ತದೆ ಅಂತ ನನಗೆ ನಂಬಿಕೆ ಉಂಟು. ಸೊ ಅವತ್ತಿಗೋಸ್ಕರ ಈ ದಿನ ಇದನ್ನು ನಾನು ಯಾಕೆ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬರ್ಸ್ ತುಂಬ ಜನ ಕನ್ನಡದವರು ಸಹ ಇದ್ದಾರೆ ಒಂದು, ಮತ್ತು ನೆಕ್ಸ್ಟ್ ನಿಮಗೆ ಅರ್ಥ ಆಗಲಿ ಅಂತ. ಈಗ ಈ ಕರಿ ಐಟಮ್ಸ್ ಎಲ್ಲ ನಾವು ಡೈಲಿ ಮಾಡ್ತೇವೆ. ಒಂದು ಫಿಶ್ ಕರಿ ರೈಸ್ ಅಂತ ಹೇಳಿದರೆ ನಮಗೆ ಹೋಟೆಲಲ್ಲಿ ಸಿಗ್ತದೆ, ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಸಿಗೋದಿಲ್ಲಲ್ಲ. ಕೆಲವರಿಗೆ ಒಂದು ಆಸೆ ಇರ್ತದೆ, ಹೇಗೆ ಮಾಡೋದು, ಹೇಗೆ ಕಲಿಯೋದು ಅಂತ. ಈವನ್ ನಾನು ಸಹ ಹಾಗೆ ಯಾರ ಹತ್ರ ಸಹ ಕೇಳಿ ಕಲ್ತವಳಲ್ಲ, ನಮ್ಮ ಸಹ ನನಗೆ ಹೇಳಿಕೊಳ್ಳಿಲ್ಲ. ಫಸ್ಟು ಒಂದು ಕರಿ ಮಾತ್ರ ಹೇಳಿದ್ದು, ನಾನೇ ಮಾಡ್ತಾ ಹೋದೆ. ಸೊ ನೀವು ಸಹ ಕಲಿಯಿರಿ, ತುಂಬ ದೊಡ್ಡ ವಿಷಯ ಇದಲ್ಲ.
ಬನ್ನಿ ನನ್ನೊಟ್ಟಿಗೆ ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡಿ. ಮ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಯಾವ ಒಂದು ಕರಿ ಮಾಡಿದರೆ ಸಹ, ಪದಾರ್ಥ ಮಾಡಿದರೆ ಸಹ ಇಂಗ್ರೀಡಿಯೆಂಟ್ಸ್ ಸೇಮ್ ಇರ್ತದೆ. ನಾನು ಮುಂಚೆವೇ ನಿಮಗೆ ಹೇಳಿದಾಗೆ ಕ್ವಾಂಟಿಟಿಯಲ್ಲಿ ಮಾತ್ರ ಡಿಫ್ರೆನ್ಸ್ ಬರೋದು. ಕ್ವಾಂಟಿಟಿಯಲ್ಲಿ ಆಟ ಆಡಬೇಕು, ಆಗ ಪದಾರ್ಥ ಒಂದೊಂದು ಮಸಾಲೆ ಸಹ ಒಂದೊಂದು ಟೇಸ್ಟ್ ಕೊಡ್ತದೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳಬೇಕಂತ ಹೇಳಿದರೆ, ಒಂದೊಂದು ಮೀನಿಗೆ ಸಹ ಒಂದು ಟೇಸ್ಟ್ ಉಂಟು. ಎಟ್ಟೆ, ಮರುವಾಯ್, ಜೆಂಜಿ ಅಂದರೆ ಪ್ರಾನ್ಸ್, ಕ್ರ್ಯಾಬ್, ಸೆಲ್ಫಿಶ್, ಅದರದ್ದೇ ಆದ ಟೇಸ್ಟ್ ಉಂಟು. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಬಂಗುಡೆಗೆ ಬೇರೆ ಟೇಸ್ಟ್, ಬೂತಾಯಿಗೆ ಬೇರೆ ಟೇಸ್ಟ್, ಆ್ಯಂಡ್ ಕಲ್ಲೂರು ಅಂತ ಬರ್ತದೆ, ಅದಕ್ಕೆ ಟೇಸ್ಟೇ ಇಲ್ಲ. ಸೊ ಹಾಗೆ ನೀವು ಮಾಡುವ ಕರಿ ಸಹ ಒಳ್ಳೆ ಇರಬೇಕು. ಕರಿಗೆ ರುಚಿ ಬರಬೇಕಾದ್ರೆ ಸೇಮ್ ಮೀನಿಗೆ ಸಹ ರುಚಿ ಇರಬೇಕು, ಕೋಳಿ ಹಾಗೆಯೇ. ಓಕೆ, ಸೊ ಇದು ಒಂದು ನೋಟ್ ಮಾಡಿ. ಪ್ರತಿಯೊಂದು ಮೀನಿಗೆ ಅದರದೇ ಆದ ಡಿಫ್ರೆಂಟ್ ಟೇಸ್ಟಸ್ ಇರ್ತದೆ. ಓಕೆ, ಈಗ ನಾನಿಲ್ಲಿ 2 ಸ್ಪೂನ್ ಕೊರಿಯಾಂಡರ್ ಹಾಕಿದ್ದೇನೆ, 1 ಸ್ಪೂನ್ ಜೀರಾ, 1/2 ಸ್ಪೂನ್ ಮಸ್ಟರ್ಡ್, ಮತ್ತು ಮೆತ್ತೆದು ಸೀಡ್ ಬರ್ತಲ್ಲ ಅದು. ಯಾಕೆಂತ ಹೇಳಿದರೆ ಮೆತ್ತೆದು ಸೀಡ್ ಸ್ವಲ್ಪ ಹೆಲ್ತ್, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹೆಲ್ತ್ ಪರ್ಪಸ್ಸಿಗೆ ತುಂಬ ಒಳ್ಳೆಯದು. ಆ್ಯಂಡ್ ಮಸಾಲ ನಿಮಗೊಂದು ಒಳ್ಳೆ ಪೇಸ್ಟ್ ಕೊಡ್ತದೆ ಮೆತ್ತೆದು ಸೀಡ್. ಆ್ಯಂಡ್ ಈ ಬೂತಾಯಿ, ಬಂಗುಡೆ, ಪುಳಿಮುಂಚಿ ಇದಕ್ಕೆ ಡಿಫ್ರೆನ್ಸ್ ಅಂತ ಹೇಳಿದರೆ, ಈ ರೇಸ ಅಂದರೆ ರಸ ಐಟಮ್ಸ್ ಎಲ್ಲ ಉಂಟಲ್ಲ, ಅದು ನಿಮಗೆ ಸ್ವಲ್ಪ ಸ್ವಲ್ಪ ಅಂದರೆ ಈ ಹುಳಿ ಸ್ವಲ್ಪ ಹಾಕೋದು, ಉಪ್ಪು ಸ್ವಲ್ಪ ಹಾಕೋದು, ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು. ಬಟ್ ಇದಕ್ಕೆ ಹಾಗೆ ಅಲ್ಲ, ಸ್ವಲ್ಪ ಐಟಮ್ಸ್ ಜಾಸ್ತಿ. ಹುಳಿ ಒಂದು ಮುಷ್ಟಿಯಷ್ಟು ಹುಳಿ, ಮತ್ತು ನೋಡಿ ಇಲ್ಲಿ ನಾನು ಬ್ಲ್ಯಾಕ್ ಪೆಪ್ಪರ್ ಆಡ್ ಮಾಡ್ತಿದ್ದೇನೆ, ಕರಿಮೆಣಸು, ಅಂದರೆ ಒಂದು ಟೇಸ್ಟ್ ಬೇರೆವೇ ಕೊಡ್ತದೆ. ಅರ್ಥ ಆಯ್ತಾ? ಪದಾರ್ಥ ಸಹ ಸ್ವಲ್ಪ ಕಲರ್ ಸಹ ಚೇಂಜ್ ಇರಬೇಕು, ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ ಪುಳಿ ಮುಂಚೆ ಅಂತ ಹೇಳಿದರೆ. ಮಳೆಗಾಲದಲ್ಲೆಲ್ಲ ಜಾಸ್ತಿ ಇದನ್ನು ಮಾಡ್ತಾರೆ. ಈ ಮತ್ತು ಬೇರೆ ಎಲ್ಲಕ್ಕೆ ಸಹ ಪುಳಿ ಮುಂಚಿ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಒಂದು ಮೀನಿಗೆ ಸಹ ಸರ್ಟನ್. ಈಗ ಬಂಗುಡೆ ಪುಳಿ ಮುಂಚಿ ಮಾಡ್ತಾರೆ, ಬೂತಾಯಿ ಮಾಡ್ತಾರೆ, ಹಾಗೆ ಒಂದು ಈಗ ಕಲ್ಲೂರೆಲ್ಲ ಪುಳಿ ಮುಂಚಿ ಯಾರು ಸಹ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ಅದರದೇ ಆದ ಟೇಸ್ಟ್ ಕೆಲವು ಮೀನಿಗೆ ಮಾತ್ರ ಇರ್ತದೆ. ಸೊ ಕೆಲವು ಮೀನು ಮಾತ್ರ ಪುಳಿ ಮುಂಚಿ ಮಾಡ್ತಾರೆ. ಇನ್ನೊಂದು ಸ್ಪೆಷಾಲಿಟಿ ನಿಮಗೆ ಹೇಳಬೇಕಂತ ಹೇಳಿದರೆ, ಮ್ಯಾಂಗ್ಳೂರಲ್ಲಿ ಮುಳ್ಳು ಮುಟ್ಟೆ ಅಂತ ಸಿಗ್ತದೆ. ಅಂದರೆ ಪ್ರತಿ ಮೀನಿದು ಮುಳ್ಳು ಮತ್ತು ಮಂಡೆದು ಪೀಸ್, ಅದರದ್ದು ತಲೆದು ಪೀಸ್ ಸಹ ಪದಾರ್ಥ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಗೊತ್ತುಂಟ ಇಲ್ಲ ಅಂತ. ಮತ್ತಿನ್ನೊಂದು ಅಂತ ಹೇಳಿದರೆ ಅದರದ್ದು ಮೊಟ್ಟೆ ಸಹ ಮಾಡ್ತಾರೆ. ಮೊಟ್ಟೆ ತುಂಬ ಟೇಸ್ಟ್ ಕೊಡ್ತದೆ. ಇನ್ನೊಂದು ಸತಿ ನಿಮಗೆ ನಾನು ಮೊಟ್ಟೆದು ಪದಾರ್ಥ ಮಾಡಿ, ಮೀನಿದು ಮೊಟ್ಟೆದು ಪದಾರ್ಥ ಮಾಡಿ ಸಹ ತೋರಿಸ್ತೇನೆ. ಈ ಸತಿ ನಾನಲ್ಲಿ ಹುಡುಕಿದೆ ಬೂತಾಯಿದು ಮಾತ್ರ ಪದಾರ್ಥ, ಮೊಟ್ಟೆ ಇದ್ದದ್ದು. ಆ್ಯಕ್ಚುಲಿ ಬೂತಾಯಿದು ಮೊಟ್ಟೆ ಬೇಗ ಪೀಸ್ ಆಗ್ತದೆ, ಒಂದು ಎಗ್ ನಮ್ಮದು ಬುರ್ಜಿ ಮಾಡ್ತೇವಲ್ಲ ಹಾಗೆ ಆಗ್ತದೆ. ಸೊ ನಾನು ಬೂತಾಯಿದು ತರೋದಿಲ್ಲ, ಡಿಸ್ಕೋ ಮತ್ತು ಈ ಮುರು ಮೀನೆಲ್ಲ ಉಂಟಲ್ಲ ಅದರದ್ದು ಮೊಟ್ಟೆ ಆದರೆ ನಿಮಗೆ ಗಟ್ಟಿ ಇರ್ತದೆ. ಸೊ ಇನ್ನೊಂದು ಸತಿ ನಾನು ಅದು ನಿಮಗೆ ತೋರಿಸ್ತೇನೆ, ಸೂಪರ್ ಆಗ್ತದೆ ಟೇಸ್ಟ್. ಓಕೆ, ಫೈನ್. ಈಗ ಮೆಣಸು ಇದಕ್ಕೆ ಹಾಗೆಯೇ ಸ್ವಲ್ಪ ಮೆಣಸು ಜಾಸ್ತಿ ಆಯಿತಾ, ನಮ್ಮ ನಾರ್ಮಲ್ ಯಾವುದಾದ್ರೂ ಕರಿಗೆ ಮಾಡೋದಕ್ಕಿಂತ ಜಾಸ್ತಿ. ನಾನು ಇದೀಗ ಕಮ್ಮಿ ಆಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ನನ್ನ ಹತ್ರ ಮೀನಿರುವುದೇ 5-6. ಓಕೆ, 1 kgಗಾದರೆ ಡಬಲ್ ದಿ ಕ್ವಾಂಟಿಟಿ. ಇದು ವೀಡಿಯೋಗೆ ಎಂತ ಆಗ್ತಾ ಉಂಟು ಅಂತ ಗೊತ್ತಿಲ್ಲ, ನಾನೊಂದು ಸೈಡಲ್ಲಿ ಇಟ್ಟಿದ್ದೆ, ಅದು ಇದಾಗ್ತಾ ಉಂಟು. ಓಕೆ, ಫೈನ್. ಮತ್ತು ನಾನು ತೆಂಗಿನ ಎಣ್ಣೆಯಲ್ಲಿ ಮೆಣಸನ್ನು ಹುರಿತಾ ಇದ್ದೇನೆ. ಇಲ್ಲದಿದ್ದರೆ ನೀವು ಡ್ರೈ ರೋಸ್ಟ್ ಸಹ ಮಾಡಬಹುದು. ಜಾಸ್ತಿ ನಾನು ಎಣ್ಣೆ ಹಾಕಿ ಹುರಿಯುವುದಿಲ್ಲ ಪದಾರ್ಥಕ್ಕೆ ಅಲ್ಲ, ಬಟ್ ಇದಕ್ಕೆ ನಾನು ಮೆಣಸಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಹುರಿದೆ. ಡಿಫ್ರೆನ್ಸ್ ಬಿಟ್ವೀನ್ ಬೇರೆ ಪದಾರ್ಥ ಮತ್ತು ಇದಕ್ಕೆ ನೀವು ಸ್ವಲ್ಪ ಕಲಿತ್ರೆ ಆಯಿತು ಮತ್ತೆ ಅಡಿಗೆ. ಮತ್ತು ಒಂದು ಅರ್ಧ ಬೆಳ್ಳುಳ್ಳಿ ಆಯಿತಾ, ಅರ್ಧ ಬೆಳ್ಳುಳ್ಳಿ ವಿತ್ ಸಿಪ್ಪೆವೇ ಹಾಕೋದು, ಸಿಪ್ಪೆ ತೆಗೆದು ಹಾಕೋದಿಲ್ಲ. ಮತ್ತು ನಿಮಗೆ ಕನ್ವೀನಿಯೆಂಟ್ ಇದ್ದಾಗೆ ಬೇಡ ಅಂತ ಹೇಳಿದರೆ ತೆಗೀರಿ. ಒಂದು 2 ಎಸಳಿನಷ್ಟು ಫುಲ್ಲು ಕರಿ ಲೀಫ್ ಒಂದು ತುಂಬ ಟೇಸ್ಟ್ ಕೊಡೋದು ಮೀನಿದು ಪದಾರ್ಥಕ್ಕೆ. ಯೂಶ್ವಲಿ ಯಾವುದು ಗೊತ್ತುಂಟ, ಮ್ಯಾಕ್ಸಿಮಮ್ ಆಗಿ ಈ ಪುಳಿ ಮುಂಚಿಗೆ ಎಲ್ಲ ತುಂಬ ಟೇಸ್ಟ್ ಕೊಡ್ತದೆ. ನಮ್ಮದು ಒಗ್ಗರಣೆ ಎಲ್ಲ ಇಡ್ತೇವಲ್ಲ ಅದೇ ರೀತಿ ಒಂದು ಒಳ್ಳೆ, ಮತ್ತು ಹೆಲ್ತ್ ಪರ್ಪಸ್ಸಿಗೆ ಸಹ ಈ ಕೂದಲಿಗೆ ತುಂಬ ಒಳ್ಳೆಯದು ಕರಿ ಲೀಫ್ಸ್. ಓಕೆ, ಮತ್ತು ಒಂದು ಅರ್ಧ ಆನಿಯನ್ ಮತ್ತು ಅರ್ಧ ಟೊಮ್ಯಾಟೊ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕಿ. ಟೊಮೆಟೊ ಒಂದು ಹುಳಿ ಟ್ಯಾಂಗಿನೆಸ್ ಕೊಡ್ತದೆ. ನಾನು ಯಾಕೆ ಅರ್ಧ ಇಲ್ಲಿ ಹಾಕ್ತಿದ್ದೇನೆ ಅಂತ ಹೇಳಿದರೆ, ಇದಕ್ಕೆ ನನ್ನ ಹತ್ರ ಇರೋದೇ ಅರ್ಧ kg ಮೀನಲ್ಲ, ನಾನು ಅರ್ಧ kg ಕ್ವಾಂಟಿಟಿಗೋಸ್ಕರ ಹಾಕ್ತಿದ್ದೇನೆ. ಆ್ಯಂಡ್ ಹುಳಿ ನೋಡಿದ್ರಲ್ಲ, ಯಾವ ಪದಾರ್ಥಕ್ಕೆ ಸಹ ನಾನು ಅಷ್ಟು ಕ್ವಾಂಟಿಟಿ ಹಾಕೋದಿಲ್ಲ. ಸೊ ಹುಳಿ ಸ್ವಲ್ಪ ಜಾಸ್ತಿ ಹಾಕಿದೆ. ಈಗ ನೋಡಿ, ನಾನು ಪುಳಿ ಮುಂಚಿ ಅಂತ ಹೇಳಿ ಕೊಕೊನೆಟ್ ಹಾಕಿದೆ. ನಾನು ಇದರದ್ದು ನಿಮಗೆ ಟ್ರಿಕ್ಸ್ ಹೇಳ್ತೇನೆ. ಎಂತ ಗೊತ್ತುಂಟ, ಈಗ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್, ಓಷನ್ ಪರ್ಲ್ ಹಾಗೆಲ್ಲ ಮ್ಯಾಂಗ್ಳೂರಲ್ಲಿ ಹೋಟೆಲ್ ಉಂಟು. ಅಲ್ಲಿ ತುಂಬ ಈ ಡ್ರ್ಯಾಗನ್ ಚಿಕನ್ ಹಾಗೆ ತುಂಬ ಒಂದು ಫೇಮಸ್ ಸಿಗ್ನೇಚರ್ ಐಟಮ್ಸ್ ಇರ್ತದೆ. ಬಟ್ ಅದಕ್ಕೆ ಹನಿ ಹಾಕ್ತಾರೆ ಗೊತ್ತುಂಟ, ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ನೀವು ಸಹ ನೋಡಿ ಒಂದು ಸರ್ತಿ ಪುಳಿ ಮುಂಚಿಗೆ ನೀವು ಸ್ವಲ್ಪ 1 ಸ್ಪೂನ್, ಕಾಲು ಚಿಕ್ಕ 1 ಸ್ಪೂನಲ್ಲಿ ತೆಂಗಿನ ತುರಿ ಹಾಕದಿದ್ದರೆ ಇವತ್ತೊಂದು ಸತಿ ಟ್ರೈ ಮಾಡಿ.
ಟೇಸ್ಟೇ ಬೇರೆ ಇರ್ತದೆ. ಓಕೆ, ಒಂದೇ ಸ್ಪೂನ್ ಹಾಕಿದಂತ ಹೇಳಿದರೆ, ಒಂದು ನಾರ್ಮಲ್ ನಾವು ಕರಿ ಮಾಡ್ತೇವೆ ಅಷ್ಟು ಹಾಕೋದಲ್ಲ, ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೆ 1 ಸ್ಪೂನ್ ಹಾಕಿದರೆ ಅದೊಂದು ಟೇಸ್ಟೇ ಬೇರೆ ಇರ್ತದೆ. ಟ್ರೈ ಮಾಡಿ. ನಾವು ಯಾವಾಗ ಸಹ ಇದ್ದದ್ದನ್ನೇ ಮಾಡಿದ್ದನ್ನೇ ಮಾಡೋದಲ್ಲ, ಇದೆಲ್ಲ ನಾನು ಬೇರೆ ಕಡೆ ನೋಡಿ ಕಲ್ತದ್ದಲ್ಲ, ಹಾಕಿದರೆ ಹೇಗೆ ಆಗ್ತದೆ ಅಂತ ನಾನೇ ಒಂದು ಟ್ರೈ ಮಾಡಿ ಮಾಡಿದ್ದು. ಬಟ್ ಅದು ತುಂಬ ಚೆಂದ ಬಂತು. ಓಕೆ, ಯಾಕೆ ಅಂತ ಹೇಳಿದರೆ, ಈಗ ಒಗ್ಗರಣೆ ಇಡ್ತಿದ್ದೇನೆ. ತೆಂಗಿನ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಹಾಕಿ, ಇದು ಒಳ್ಳೆಯದಾಯ್ತಾ ಯಾವುದಕ್ಕೆ ಗೊತ್ತುಂಟಾ, ನಮ್ಮ ಪುಳಿ ಮುಂಚಿಗೆಲ್ಲ ಇದು ತುಂಬ ಟೇಸ್ಟ್ ಕೊಡ್ತದೆ. ತೆಂಗಿನ ಎಣ್ಣೆವೇ ಹಾಕೋದು ನಾನು. ಮತ್ತು ಒಂದು ಅರ್ಧ ಆನಿಯನ್ ಹಾಕ್ತಿದ್ದೇನೆ, ನಿಮಗೆ ಬೇಕಿದ್ದರೆ ಜಾಸ್ತಿ ಹಾಕಿ. ಮತ್ತು ರುಬ್ಬಿದ ಮಸಾಲೆ, ಇದೇನು ಫ್ರೈ ಆಗಿ ಟೇಸ್ಟ್ ಅದರದ್ದು ಹಸಿ ವಾಸನೆ ಹೋಗಬೇಕು ಹಾಗೆಲ್ಲ ಎಂತ ಇಲ್ಲ, ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಸಾಕು. ಮಸಾಲೆ ಬೇಯುವಾಗ ಆಲ್ರೆಡಿ ಅದು ಈರುಳ್ಳಿದು ನೀವು ಹೇಗೆ ಸಾರು ಮಾಡ್ತೀರಿ ಹಾಗೇ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಇನ್ನೊಂದು ಅಂತ ಹೇಳ್ತಿದ್ದೆ ನಿಮಗೆ, ತೆಂಗಿನ ತುರಿದ ಬಗ್ಗೆ. ಹೌದು, ಯಾಕೆ ಅಂತ ಹೇಳಿದರೆ ಅದೊಂದು ಟೇಸ್ಟೇ ಬೇರೆ ಆಗ್ತದೆ. ಯಾವುದೇ ಪದಾರ್ಥ ಸಹ ಆಗಲಿ ನೀವು ಮಾಡ್ತಾ ಹೋದಾಗವೇ ಕಲಿತಾ ಹೋಗೋದು. ಈಗ ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಐಟಮ್ ಮಾಡಲಿಕ್ಕೆ ಬರ್ತದೆ ಯೂಟ್ಯೂಬ್ ನೋಡಿ, ಬಟ್ ಯಾರಿಗೆ ಸಹ ಮನೆಯಲ್ಲಿ ನಾವು ಡೈಲಿ ಹೇಗೆ ಮಾಡ್ತೇವೆ ಅದು ಕಲೀಲಿಕ್ಕೆ ತುಂಬ ಕಷ್ಟ. ಓಕೆ, ಅಂದರೆ ನಮ್ಮ ಪದಾರ್ಥ ಯೂಶ್ವಲಿ ನಾವು ಪುಡಿ ಮಾಡಿ ಇಡೋದಿಲ್ಲ, ಡೈಲಿ ನಾವು ಹೇಗೆ ಬೇಕು ಹಾಗೆ, ಒಂದೊಂದು ಮೀನಿಗೆ ಒಂದೊಂದು ರುಚಿ, ಒಂದೊಂದು ತರಕಾರಿಗೆ ಒಂದೊಂದು ಮಸಾಲೆ ನಾವು ಮಾಡೋದ್ರಿಂದ ಯೂಶ್ವಲಿ ನಾವು ಡೈಲಿ ಅದನ್ನು ಕರಿ ಮಾಡಿ ಡೈಲಿ ಗ್ರೈಂಡ್ ಮಾಡಿವೆ ನಾವು ಪದಾರ್ಥ ಮಾಡೋದು. ಆ್ಯಂಡ್ ಎಂತ ಹೇಳ್ತಾರೆ, ಪೌಡರ್ ಮಾಡಿ ನಾವು ಮೀನಿದು ಮಸಾಲೆಗೆ ಇಡಲಿಕ್ಕೆ ಆಗೋದಿಲ್ಲ. ಈಗ ಪ್ಯಾಕೆಟಲ್ಲಿ ಬರ್ತಾ ಉಂಟು, ಎಂಥ ಫಿಶ್ ಕರಿ ಪೇಸ್ಟ್, ಫಿಶ್ ಕರಿ ಮಸಾಲ ಹಾಗೆಲ್ಲ ಬರ್ತಾ ಉಂಟು. ನಾನು ಯೂಸ್ ಮಾಡಲಿಲ್ಲ, ನಾವು ಮನೆಯಲ್ಲಿ ಎಂತ ಇದ್ದರೆ ಸಹ ರುಬ್ಬಿವೇ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಮತ್ತು ಕಲ್ಲುಪ್ಪು ಯೂಸ್ ಮಾಡಿ ಆಯಿತಾ, ನಾನಿಲ್ಲಿ ಹುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದು ಮಣ್ಣಿದು ಪಾತ್ರೆ ಬರ್ತದಲ್ಲ, ಅದರಲ್ಲಿ ಮಾಡಿದರೆ ಈ ಪುಳಿ ಮುಂಚಿ ಎಲ್ಲ ತುಂಬ ಟೇಸ್ಟ್ ಆಗ್ತದೆ. ಮತ್ತು ಇನ್ನೊಂದು ಆ್ಯಕ್ಚುಲಿ ಇದು ರಾಕ್ಷಸರ ಗುಣ ಅಂತ ಹೇಳ್ತಾರೆ. ನಾನು ಮೈಥಾಲಜಿ ಆಗಲಿ ಆಧ್ಯಾತ್ಮ ಅದು ಸಹ ನಾನು ತುಂಬ ನಂಬ್ತೇನೆ. ಸೊ ಅದಕ್ಕೋಸ್ಕರ ನಾನೀಗ ಹೇಳ್ತಾ ಇದ್ದೇನೆ, ಈ ಪುಳಿ ಮುಂಚಿ ಎಲ್ಲ 2-3 ದಿವಸ ಆದರೆ ಉಂಟಲ್ಲ ಫಸ್ಟ್ ಕ್ಲಾಸ್ ಆಗ್ತದೆ. ಬಟ್ ಹಾಗೆ ತಿನ್ನಬಾರ್ದಂತ ಹೇಳ್ತಾರೆ, ಬಟ್ ಹಾಗೆ ತಿಂದರೆ ಉಂಟಲ್ಲ ಅದರದ್ದು ಟೇಸ್ಟ್ ಎಷ್ಟು ನೀವು ಬಿಸಿ ಮಾಡ್ತೀರಿ ಅಷ್ಟು ಜಾಸ್ತಿ ಆಗ್ತದೆ. ಮತ್ತು ಮಣ್ಣಿದು ಪಾತ್ರೆಯಲ್ಲಿ, ಓಕೆ ನೋಡಿ, ಇಷ್ಟಿಷ್ಟು ದೊಡ್ಡ ಬೂತಾಯಿ, ತುಂಬ ದೊಡ್ಡ ಬೂತಾಯಿ, ಬಟ್ ನೋಡಿ ಅದರದ್ದು ಮೊಟ್ಟೆ ಆದರೆ ತುಂಬ ಸ್ಮೂತ್ ಇತ್ತು. 6 ಬೂತಾಯಿಗೆ 250, ಅದೇ ನಾನು ಹೇಳಿದಿಲ್ಲ. ಆಫ್ ಸೀಸನಲ್ಲಿ ನೀವು ತೊಗೊಂಡ್ರೆ ತುಂಬ ಕಾಸ್ಟ್ಲಿ. ಇದು ಸೀಸನಲ್ಲಿ ನಿಮಗೆ 40 ರೂಪಾಯಿ 50 ರೂಪಾಯಿಯಲ್ಲಿ ಸದಕ್ಕಿಯಲ್ಲಿ ಸಿಗ್ತದೆ. ನಾನು ತಂದಿದ್ದೇನೆ. ಸೊ ಬಟ್ ಒಳ್ಳೆ ಇತ್ತು ಟೇಸ್ಟ್. ಇದು ಸ್ಮೂತ್ ಬೂತಾಯಿ ಅಂತ ಹೇಳಬಹುದು. ಓಕೆ, ಆ್ಯಂಡ್ ಬೂತಾಯಿ ಈ ಪ್ರೆಗ್ನೆಂಟ್ ಮತ್ತು ಡೆಲಿವರಿ ಆದವರಿಗೆಲ್ಲ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಒಮೆಗಾ ಅಂಶ ಇರ್ತದೆ, ಮತ್ತು ತುಂಬ ಅದರಲ್ಲಿ ಆಯಿಲ್ ಇರ್ತದೆ, ಫಿಶ್ ಆಯಿಲ್ ಉಂಟಲ್ಲ ತುಂಬ ಒಳ್ಳೆಯದು. ಮತ್ತು ನಿಮ್ಮ ಮನೆಯಲ್ಲಿ ಪೆಟ್ಸ್ ಇದ್ದರೆ ಅದಕ್ಕೆ ಸಹ ತುಂಬ ಒಳ್ಳೆಯದಿದೆ. ಓಕೆ, ಬೂತಾಯಿ. ಸೊ ಬೂತಾಯಿ ತುಂಬ ಬೆನಿಫಿಟ್ ಉಂಟು ಈ ಡೆಲಿವರಿ ಆದ ನಂತರ. ಕೆಲವರು ಹೇಳ್ತಾರೆ ಎದೆ ಹಾಲಿದು ಸ್ಮೆಲ್ ಚೇಂಜ್ ಆಗ್ತದೆ, ವಾಸನೆ ಬರ್ತದೆ ಅಂತ. ಬಟ್ ಮುಂಚಿನ ಕಾಲದಲ್ಲೆಲ್ಲ ಜಾಸ್ತಿ ತಿಂತಿದ್ದದೇ ಬೂತಾಯಿ ಅಂತೆ. ಸೊ ಇದಕ್ಕೆ ಬೇಕಿದ್ದರೆ ನೀವೀಗ ಶುಂಠಿ ಕಟ್ ಮಾಡಿ ಸಹ ಹಾಕ್ಬೋದು. ಮತ್ತು ಮೆಣಸು ಸಹ, ಉದ್ದ ಮೆಣಸು ಸಹ, ಹಸಿರು ಮೆಣಸು ಉಂಟಲ್ಲ ಅದು ಸಹ ನೀವು ಈಗ ಹಾಕ್ಬಹುದು, ನಿಮಗೆ ಆಪ್ಷನಲ್. ಮತ್ತು ಅದೇ ಮಣ್ಣಿದು ಪಾತ್ರೆಯಲ್ಲಿ ಮಾಡಿ ನನ್ನ ಹತ್ರ ಉಂಟು. ನಾನೀಗ ಆ್ಯಕ್ಚುಲಿ ಗೊತ್ತುಂಟಲ್ಲ ನಂದು ಸಿಚುವೇಶನ್, ನನ್ನ ಚಾನಲ್ ಫಾಲೋ ಮಾಡ್ತಿರುವವರಿಗೆ ಗೊತ್ತಿರ್ತದೆ, ನಾನು ಅಷ್ಟು ಟೈಮ್ ಆಗಲಿಲ್ಲ ನನಗೆ ಅದನ್ನು ತೆಗೆದು ಮಾಡಲಿಕ್ಕೆ. ಯಾವುದು ಉಂಟು ಅದರಲ್ಲಿ ಮಾಡಿದೆ. ಆ್ಯಂಡ್ ಇದೀಗ ಒಂದು ಅರ್ಧ KG ಬೂತಾಯಿ, 6 ಬೂತಾಯಿ ಇತ್ತು. 6 ಬೂತಾಯಿಗೆ ಹೇಗೆ ಮಸಾಲೆ ಮಾಡಿ ಹಾಕೋದಂತ ನಾನು ಹೇಳಿದೆ. ಸೊ ಹೀಗಿವೆ, ಅದನ್ನು ಡಬಲ್ ದಿ ಕ್ವಾಂಟಿಟಿ, ಒಂದು ವೇಳೆ ಕ್ವಾಂಟಿಟಿ ಜಾಸ್ತಿ ಆದರೆ ಡಬಲ್ ಮಾಡಿದರೆ ಆಯಿತು. ಆ್ಯಂಡ್ ನಾನು ಮೆಣಸು ಎಲ್ಲ ತಂದರೆ, ಈಗ ಬ್ಯಾಡಗೆ ಚಿಲ್ಲಿ ಎಲ್ಲ ತರ್ತೇನೆ ಅಲ್ಲ, ಅದನ್ನು ತೊಳೆದು ಒಣಗಿಸಿಯೇ ಇಡ್ತೇನೆ. ಅರ್ಥ ಆಯ್ತಾ? ಈಗ ಕೆಲವರು ಡೈರೆಕ್ಟ್ ಹಾಕ್ತಾರೆ, ಕೆಲವರು ಡೈರೆಕ್ಟ್ ಮಾಡೋದಕ್ಕಿಂತ ಮುಂಚೆ ತೊಳಿತಾರೆ. ಸೊ ಅದು ಅಪ್ ಟು ಯು, ನಿಮಗೆ ಹೇಗೆ ಬೇಕು ಕನ್ವೀನಿಯೆಂಟ್ ಹಾಗೆ. ಅದಕ್ಕೋಸ್ಕರ ನಾನು ತೆಂಗಿನ ತುರಿ ಹಾಕ್ತೇನೆ. ಯಾಕೆಂತ ಹೇಳಿದ್ರೆ ನಾನು ತಂದು ತೊಳೆದು ಒಣಗಿಸುವಾಗ ಸ್ವಲ್ಪ ಟೇಸ್ಟ್ ಮೆಣಸಿದು ಬೇರೆ ಆಗ್ತದೆ. ಓಕೆ, ಹೋಟೆಲಿದು ಪುಳಿ ಮುಂಚಿ ಮತ್ತು ಮನೆದು ಪುಳಿ ಮುಂಚಿಗೆ ತುಂಬ ಡಿಫ್ರೆನ್ಸ್ ಇರ್ತದೆ. ಬಟ್ ನಾನು ತಿಂದ ಪ್ರಕಾರ, ನಾನು ಯಾವ ಹೋಟೆಲ್ಸಲ್ಲಿ ತುಂಬ ಫಿಶ್ ಮಸಾಲ ಹೀಗೆ ತುಂಬ ಟ್ರೈ ಮಾಡೋದು ಕಮ್ಮಿ. ಯಾಕೆಂದರೆ ನಾವು ಮನೆಯಲ್ಲೇ ಎಲ್ಲ ಮಾಡ್ತೇವೆ ಮ್ಯಾಕ್ಸಿಮಮ್. ನಾನು 100ಗೆ 98% ಎಲ್ಲ ಟ್ರೈ ಮಾಡಿದ್ದೇನೆ. ಸೊ ನಾನು ಮನೆಯದೇ ಪ್ರಿಫರ್ ಮಾಡ್ತೇನೆ. ಮತ್ತೆ ಸಹ ಹೊರಗಡೆ ಹೋದರೆ ಹೀಗೆ ಫಿಶ್ ಮಸಾಲ ಫ್ರೈ, ಇಲ್ಲದಿದ್ದರೆ ಕ್ರ್ಯಾಬ್ ಹಾಗೆ ಅಂತಾದರೂ ತೊಗೊಳ್ತೇನೆ.
ಸೊ ಇದೀಗ ಆಗಿದೆ, ಚಂದ ಮಾಡಿ ಬೇಯಬೇಕು. ಫಸ್ಟು ಚಂದ ಮಾಡಿ ಮಸಾಲೆ ಕುದಿ ಬಂದ ನಂತರವೇ ಮೀನು ಹಾಕಿ. ಸೊ ಇಲ್ಲಿಗಿದಾಗಿದೆ. ನೀವು ಒಂದು ಬಾಯ್ಲ್ಡ್ ರೈಸಿಗೆ ಉಂಟಲ್ಲ, ಇದು ಸೂಪರ್ ಆಗ್ತದೆ. ಗಂಜಿಗೆ ಸಹ ಇದು ಒಳ್ಳೆ ಆಗ್ತದೆ. ಓಕೆ, ಯಾಕೆ ಅಂತ ಹೇಳಿದರೆ ಇದು ಕುದಿದು 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 ಸ್ವಲ್ಪ ಮಸಾಲೆ ಸ್ವಲ್ಪ ಆಗ್ತದಲ್ಲ, ಖಾಲಿಯಾಗಿ. ಸೊ ಅದು ತುಂಬ ಒಳ್ಳೆ ಆಗ್ತಾ ಹೋಗ್ತದೆ. ನಂದು ಮಗು ನೋಡಿ ಆಚೆ ಈಚೆ ಹೋಗ್ತಾ ಉಂಟು. ಸೊ ಪ್ರತಿಯೊಂದು ನನ್ನ ಅಡಿಗೆ ಇರಲಿ, ಪ್ರತಿಯೊಂದು ನಂದು ಕೆಲಸ ಇರಲಿ, ಅದರ ಹಿಂದೆ ಅವಳಿರ್ತಾಳೆ. ಇವಳಿಗೆ ಒಬ್ಬಳಿಗೆ ಮಗಳಲ್ಲ, ಲೋಕದಲ್ಲಿ ಬೇರೆಯವರಿಗೆ ಸಿದ್ದಾಳೆ ಅಂತ ನೀವು ಥಿಂಕ್ ಮಾಡಬಹುದು. ಕೆಲವರು, ಎಲ್ಲರಂತ ಹೇಳೋದಿಲ್ಲ, ಆಲ್ ಆರ್ ನಾಟ್ ಸೇಮ್, ಸತ್ಯವಾಗಿ ಸಹ. ಸೊ ಬಟ್ ಬೇರೆಯವರು ಕೈದು ಒಂದೇ ಬೆರಳು, ಎಲ್ಲ ಬೆರಳು ಒಂದೇ ಥರ ಇದ್ದಿಲ್ಲಲ್ಲ. ಸೊ ಫೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಟ್ರೈ ಮಾಡಿ ನೀವು ಸಹ. ಥ್ಯಾಂಕ್ ಯು.